ಒಂದೂರಲ್ಲಿ ಒಂದು ಬ್ಯೂಟಿಫುಲ್ ಆದಂತಹ ಕಪಲ್ಸ್ ಇರ್ತಾರೆ. ಅವರಿಬ್ಬರು ಪರಸ್ಪರ ಒಬ್ಬರನ್ನೊಬ್ಬರು ಜೀವಕ್ಕಿಂತ ಹೆಚ್ಚಾಗಿ ಲವ್ ಮಾಡ್ತಿರ್ತಾರೆ. ಹಾಗಿರುವಾಗ ಅವರಿಬ್ಬರ ಲೈಫ್ ಅಲ್ಲಿ ಒಂದು ದೊಡ್ಡ ಬ್ರೇಕ್ ಬೀಳುತ್ತೆ. ಆ ಬ್ರೇಕ್ ಕಾರಣ ಅವರಿಬ್ಬರು ಪರಸ್ಪರ ಒಂದಾಗದಷ್ಟು ತುಂಬಾ ದೂರ ಆಗ್ತಾರೆ. ಏನಾಗಿದ್ದು, ಯಾಕೆ ಹೀಗೆ ದೂರ ಆಗಿದ್ದು ಅಂತ ನಾನ್ ನಿಮಗೆ ವಿವರಿಸುತ್ತೇನೆ. ಸರಿ, ಹಾಗಿದ್ರೆ ಬನ್ನಿ ವಿಡಿಯೋ ನೋಡಿ ಬರೋಣ. ಸಿನಿಮಾದ ಆರಂಭದಲ್ಲಿ ನಮ್ಮ ಹೀರೋಯಿನ್ ಆದಂತಹ ಕ್ಯಾಟ್ ಮತ್ತೆ ಹೀರೋ ಆದಂತಹ ಜಿನ್ನ ತೋರಿಸ್ತಾರೆ. ಅವರಿಬ್ಬರು ಒಂದೊಳ್ಳೆ ಕಪಲ್ಸ್ ಆಗಿರ್ತಾರೆ. ಹಾಗೆ ನಮ್ಮ ಕ್ಯಾಟ್ ಎದ್ದು ಲೇಟ್ ಆಯ್ತು, ಬೇಗ ರೆಡಿಯಾಗಿ ಕೆಲ್ಸಕ್ಕೆ ಹೋಗ್ಬೇಕು ಅಂದಾಗ ಇವತ್ತು ಒಂದು ದಿನ ಮಾತ್ರ ಆಫ್ ತಗೋ ಅಂತ ನಮ್ಮ ಜಿನ್ ಹೇಳಿದಾಗ ಆಗಲ್ಲ, ಇವತ್ತು ಅರ್ಜೆಂಟ್ ಆಗಿ ಮಾಡಿ ಮುಗಿಸಬೇಕಾದ ಕೆಲಸ ತುಂಬಾ ಇದೆ ಅಂತ ಹೇಳಿ ನೆಕ್ಸ್ಟ್ ವೀಕ್ ನಾವು ಪ್ಲಾನ್ ಮಾಡಿದಂತಹ ಟ್ರಿಪ್ ನ ಕಾರ್ಯ ನೀನು ಮರಿಬೇಡ ಅಂದಾಗ, ಅಯ್ಯೋ ನೆಕ್ಸ್ಟ್ ವೀಕ್ ನನಗೆ ಶೂಟ್ ಇದೆ, ನನಗೆ ಟ್ರಿಪ್ ನ ಕಾರ್ಯ ಮರೆತೋಯ್ತು, ನೀನ್ ಅದನ್ನ ಆಲೋಚಿಸಿ ಟೆನ್ಷನ್ ಆಗ್ಬೇಡ, ಆ ಶೂಟ್ ಇನ್ನೂ ಕನ್ಫರ್ಮ್ ಆಗಿಲ್ಲ, ಕ್ಲೈಮ್ಯಾಕ್ಸ್ ಸೇರಿ ಇಲ್ಲ ಅಂದ್ರೆ ಆ ಶೂಟ್ ಕ್ಯಾನ್ಸಲ್ ಆಗುತ್ತೆ, ನಮ್ಮಿಬ್ಬರಿಗೆ ಟ್ರಿಪ್ ಗೆ ಹೋಗೋಣ ಅಂತ ಕ್ಯಾಟ್ ನ ಸಮಾಧಾನಿಸಿದಾಗ ನಮ್ಮ ಕ್ಯಾಟ್ ಗೆ ಸಿಟ್ಟು ಬರುತ್ತೆ. ಅಲ್ಲ ಜಿನ್, ಇದೆಲ್ಲ ನೀನು ಮೊದಲೇ ಪ್ಲಾನ್ ಮಾಡಿ ನನ್ ಜೊತೆ ವೆಕೇಶನ್ ಟ್ರಿಪ್ ನ ಬಗ್ಗೆ ಹೇಳಬೇಕಾಗಿದ್ದಲ್ವಾ? ನಿನಗ್ ಗೊತ್ತು ನನಗೆ ವರ್ಷದಲ್ಲಿ 10 ದಿನ ಮಾತ್ರ ರಜೆ ಸಿಗೋದು ಅಂತ. ಆ ಟೈಮಲ್ಲೂ ಹೀಗೆ ಮಾಡಿದ್ರೆ ಹೇಗೆ ಜಿನ್, ನೀನೇ ಹೇಳು, ನಾನೇನ್ ಮಾಡ್ಬೇಕು ಅಂತ ಕೇಳಿದಾಗ, ಸಾರಿ ಕಣೆ, ಒಂದು ಜರ್ಮನಿ ಏಜೆನ್ಸಿ ಮುಖಾಂತರ ಬಂದಂತಹ ಒಂದು ದೊಡ್ಡ ಆಡ್ ಅದು, ಆ ಚಾನ್ಸ್ ಮಿಸ್ ಆಗ್ಬಾರ್ದು ಅಂತ ನಾನ್ ಅದಕ್ಕೆ ಓಕೆ ಹೇಳಿದ್ದು. ಆದ್ರೆ ಶೂಟ್ ಮತ್ತೆ ಟ್ರಿಪ್ ಡೇಟ್ ಒಂದೇ ವೀಕ್ ಬರುತ್ತೆ ಅಂತ ನಾನು ಅಂದುಕೊಂಡಿಲ್ಲ. ನೀನು ಟೆನ್ಷನ್ ಆಗ್ಬೇಡ, ವೆದರ್ ಚೆನ್ನಾಗಿಲ್ಲ ಅಂದ್ರೆ ಆ ಶೂಟ್ ಕ್ಯಾನ್ಸಲ್ ಆಗುತ್ತೆ ಅಂತ ನಮ್ಮ ಹೀರೋ ಅವಳನ್ನ ಸಮಾಧಾನಿಸುತ್ತಾನೆ. ಹಾಗಿರುವಾಗ ನಮ್ಮ ಜಿನ್ ಒಂದು ನ್ಯೂಸ್ ನ ನೋಡ್ತಾನೆ. ಅದ್ರಲ್ಲಿ ಆ ಊರ ತುಂಬಾ ಒಂದು ವೈರಸ್ ಸ್ಪ್ರೆಡ್ ಆಗಿದೆ ಎಂಬ ನ್ಯೂಸ್ ಬರ್ತಿರುತ್ತೆ. ಹಾಗೆ ನಮ್ಮ ಜಿನ್ ಬಾಲ್ಕನಿಗೆ ಬಂದಾಗ ಅವನ ಎದುರು ಒಂದು ಅಜ್ಜಮ್ಮ ನಿಂತಿರ್ತಾರೆ. ಅವರ ದೇಹದಲ್ಲಿ ಬ್ಲಡ್ ಆಗಿರುತ್ತೆ, ನೋಡೋದಕ್ಕೆ ವಿಚಿತ್ರವಾಗಿರ್ತಾರೆ. ಹಾಗೆ ಇದೇನಾಗಿರೋದು ಅಂತ ಆ ಅಜ್ಜಮ್ಮನ ನೋಡಿ ನಿಂತಿರುವಾಗ ಸಡನ್ ಆಗಿ ಕ್ಯಾಟ್ ಜಿನ್ನ ಕರೆದ ಕಾರಣ ನಮ್ಮ ಜಿನ್ ಡೈವರ್ಟ್ ಆಗ್ತಾನೆ. ಹಾಗೆ ಬೇಗ ಪುನಃ ಅಜ್ಜಮ್ಮನ ನೋಡುವಾಗ ಅವರಲ್ಲಿರೋದಿಲ್ಲ, ಅಲ್ಲಿಂದ ಮಾಯ ಆಗಿರ್ತಾರೆ. ಅದೇ ಸಮಯ ಅವರ ನೇಬರ್ ಆದಂತಹ ಲಿನ್ ನ ನಮ್ಮ ಜಿನ್ ನೋಡ್ತಾನೆ. ಲಿನ್ಗೆ ಜ್ವರ ಆದ ಕಾರಣ ಕೆಲ್ಸಕ್ಕೆ ಹೋಗದೆ ಮನೆಯಲ್ಲಿರ್ತಾರೆ. ಹಾಗೆ ಅವರಿಬ್ಬರು ಮಾತನಾಡುವಾಗ ಆ ವೈರಸ್ ನ ಕುರಿತು ಜಿನ್ ಅವರೊಂದಿಗೆ ಹೇಳಿದಾಗ ಆ ನ್ಯೂಸ್ ಫೇಕ್ ಆಗಿರುತ್ತೆ. ಭ್ರಷ್ಟಾಚಾರ ಮುಚ್ಚಿಡೋದಕ್ಕೆ, ಜನರನ್ನ ಡೈವರ್ಟ್ ಮಾಡೋದಕ್ಕೆ ಈಗ ವೈರಸ್ ಎಂಬ ಫೇಕ್ ನ್ಯೂಸ್ ನ ಸ್ಪ್ರೆಡ್ ಮಾಡಿದ್ದಾರೆ ಅಂತ ನಮ್ಮ ಲಿನ್ ಹೇಳ್ತಾರೆ. ಹಾಗೆ ಮಾತಾಡಿ ನಮ್ಮ ಜಿನ್ ಕ್ಯಾಟ್ ನ ರೈಲ್ವೆ ಸ್ಟೇಷನ್ ಗೆ ಡ್ರಾಪ್ ಮಾಡೋದಕ್ಕೆ ಕರೆದುಕೊಂಡು ಹೋಗ್ತಾನೆ. ಹಾಗೆ ಹೋಗುವಾಗ ದಾರಿ ಮಧ್ಯೆ ಪೊಲೀಸರು ಒಬ್ಬ ವ್ಯಕ್ತಿನ ಹಿಡಿದು ಅರೆಸ್ಟ್ ಮಾಡ್ತಿರುತ್ತಾರೆ. ಇದನ್ನ ಕಂಡು ಏನಾದ್ರೂ ಕ್ರೈಮ್ ಮಾಡಿರಬಹುದು ಅಂತ ನಮ್ಮ ಜಿನ್ ಅಲ್ಲಿಂದ ಮುಂದೆ ಸಾಕ್ತಾನೆ. ಹಾಗೆ ರೈಲ್ವೆ ಸ್ಟೇಷನ್ ಗೆ ರೀಚ್ ಆಗಿ ಡಿನ್ನರ್ ನ ನಾನು ರೆಡಿ ಮಾಡಿ ಇರ್ತೇನೆ, ನೀನು ಸೇಫ್ ಆಗಿ ಹೋಗಿ ಬಾ ಅಂತ ತನ್ನ ಹೆಂಡತಿಯನ್ನ ನಮ್ಮ ಜಿನ್ ಪ್ರೀತಿಯಿಂದ ಅಲ್ಲಿಂದ ಕಳಿಸ್ತಾನೆ. ಹಾಗೆ ನಮ್ಮ ಜಿನ್ ರಿಟರ್ನ್ ಮನೆಗೆ ಹೋಗುವಾಗ ಆ ರೋಡ್ ಕಂಪ್ಲೀಟ್ ಆಗಿ ಖಾಲಿ ಆಗಿರುತ್ತೆ. ಆ ಪೊಲೀಸ್ ಮತ್ತೆ ಆ ಹುಡುಗರು ಅಲ್ಲಿರೋದಿಲ್ಲ, ಕಾರ್ ಮಾತ್ರ ಅಲ್ಲಿರುತ್ತೆ. ಹಾಗೆ ಹೊಟ್ಟೆ ಹಸಿವಾದ ಕಾರಣ ಪಕ್ಕದಲ್ಲಿದ್ದಂತಹ ಒಂದು ಹೋಟೆಲ್ಗೆ ಬರ್ತಾನೆ. ಸೈಲೆಂಟ್ ಆಗಿರುವಂತಹ ಆ ಹೋಟೆಲ್ಗೆ ಮೊದಲು ಕಂಡಂತಹ ಆ ಅಜ್ಜಮ್ಮ ಬರ್ತಾರೆ. ಅಜ್ಜಿನ ನೋಡಿದ್ರೆ ಭಯ ಆಗುತ್ತೆ. ಹಾಗೆ ಅಜ್ಜಿ ಅಲ್ಲಿದ್ದಂತಹ ಒಂದು ಕಸ್ಟಮರ್ ನ ಮುಖಕ್ಕೆ ತೂ ಅಂತ ಹೋಗಿದ್ದಾರೆ. ನಂತರ ಆ ಶಾಪ್ ಅಲ್ಲಿ ಇದ್ದವರನ್ನ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಅಜ್ಜಿ ಈ ಕಡೆ ಅಟ್ಯಾಕ್ ಮಾಡುವಾಗ ಆ ವ್ಯಕ್ತಿ ತುಂಬಾ ವೈಲೆಂಟ್ ಆಗಿ ಬಿಹೇವ್ ಮಾಡ್ತಾನೆ. ಹಾಗೆ ಅಲ್ಲಿದ್ದವರೆಲ್ಲ ಹುಚ್ಚು ಹಿಡಿದ ಹಾಗೆ ಬಿಹೇವ್ ಮಾಡ್ತಾರೆ. ಅಲ್ಲಿದ್ದವರು ಮತ್ತೆ ಬಂದವರೆಲ್ಲ ಹೀಗೆ ವೈಲೆಂಟ್ ಆಗಿ ಬಿಹೇವ್ ಮಾಡ್ತಿರೋದನ್ನ ಕಂಡು ಬೇಗ ಅಲ್ಲಿಂದ ಎಸ್ಕೇಪ್ ಆಗೋದಕ್ಕೆ ನಮ್ಮ ಜಿನ್ ಟ್ರೈ ಮಾಡುವಾಗ ಆ ಅಜ್ಜಿ ಅವನ ಹಿಂದೆ ಬರ್ತಾರೆ. ಹಾಗೆ ಬರುವಾಗ ಒಂದು ಕಾರ್ ಆಕ್ಸಿಡೆಂಟ್ ಅಲ್ಲಿ ಆ ಅಜ್ಜಿ ಫಿನಿಶ್ ಆಗ್ತಾರೆ. ಅಪ್ಪ ಸೇಫ್ ಆದೆ ಅಂತ ನೆಟ್ಟಿಸುರು ಬಿಡುವಷ್ಟರಲ್ಲಿ ಬಾಕಿ ಜೋಂಬಿಗಳು ನಮ್ಮ ಜಿನ್ ಅಟ್ಯಾಕ್ ಮಾಡೋದಕ್ಕೆ ಬರ್ತಾರೆ. ಇದನ್ನ ಕಂಡು ಹೆದರಿ ನಮ್ಮ ಜಿನ್ ಬೇಗ ಅಲ್ಲಿಂದ ಓಡಿ ಹೋಗೋದಕ್ಕೆ ಶುರು ಮಾಡ್ತಾನೆ. ಹಾಗೆ ಓಡಿ ಕೊನೆಗೆ ಅವನ ಅಪಾರ್ಟ್ಮೆಂಟ್ ಗೆ ರೀಚ್ ಆಗ್ತಾನೆ. ರೂಮ್ ಗೆ ಬಂದ ನಂತರ ಕ್ಯಾಟ್ ನ ಆಲೋಚಿಸಿ ಟೆನ್ಷನ್ ಆಗ್ತಿರುತ್ತೆ. ಕಾರಣ ಕ್ಯಾಟ್ ನ ಡ್ರಾಪ್ ಮಾಡಿ ರಿಟರ್ನ್ ಬರುವಾಗ ತಾನೆ ಹೀಗೆ ಆಗಿದ್ದು. ಹಾಗೆ ಬೇಗ ಟಿವಿ ಆನ್ ಮಾಡಿ ನೋಡಿದಾಗ ನ್ಯಾಷನಲ್ ಎಮರ್ಜೆನ್ಸಿ ಮೆಸೇಜ್ ಪ್ಲೇ ಆಗ್ತಿರುತ್ತೆ. ಇಡೀ ರಾಜ್ಯದಲ್ಲಿ ಆ ವೈರಸ್ ಈಗಾಗ್ಲೇ ಸ್ಪ್ರೆಡ್ ಆಗಿರುತ್ತೆ. ಇದರಿಂದ ಜನರು ಹೀಗೆ ಚೇಂಜ್ ಆಗಿರೋದು ಅಂತ ನಮ್ಮ ಜಿನ್ ಗೆ ಗೊತ್ತಾಗುತ್ತೆ. ಹಾಗೆ ಬೇಗ ಕ್ಯಾಟ್ ಗೆ ಫೋನ್ ಮಾಡ್ತಾನೆ. ಆದ್ರೆ ಕಾಲ್ ಕನೆಕ್ಟ್ ಆಗ್ತಿರೋದಿಲ್ಲ. ಇದರಿಂದ ಮೆಸೇಜ್ ನ ಸೆಂಡ್ ಮಾಡ್ತಾನೆ. ಈಗಿನ ಪರಿಸ್ಥಿತಿಯ ಬಗ್ಗೆ ಆ ಮೆಸೇಜ್ ಅಲ್ಲಿ ವಿವರಿಸುತ್ತಾನೆ. ಹಾಗೆ ನಿಂತಿರುವಾಗ ಅವನ ಬಾಲ್ಕನಿ ಮುಖಾಂತರ ಏನೋ ಒಂದು ಅವನ ನೇರ ಬರ್ತಿರೋದನ್ನ ನಮಗೆ ತೋರಿಸ್ತಾರೆ. ಆದರೆ ನಮ್ಮ ಜಿನ್ ಅದನ್ನ ನೋಡಿರೋದಿಲ್ಲ. ಆ ಜೀವಿ ನಮ್ಮ ಜಿನ್ನ ಹತ್ರ ಬಂದು ಇನ್ನೇನ್ ಅಟ್ಯಾಕ್ ಮಾಡುತ್ತೆ ಅಂತ ನಾವು ಟೆನ್ಷನ್ ಅಲ್ಲೇ ನೋಡ್ತಿರುವ ಅದೇ ಸಮಯ ಅದರ ಶಾಡೋ ಕಂಡು ನಮ್ಮ ಜಿನ್ ಬೇಗ ತಿರುಗಿ ನೋಡಿದಾಗ ಅದವನ ನೇಬರ್ ಆದಂತಹ ಲಿನ್ ಆಗಿರ್ತಾನೆ. ಲಿನ್ ಈಗ ನಾರ್ಮಲ್ ಆಗಿರಲ್ಲ, ಜೋಂಬಿ ಆದಂತಹ ನಮ್ಮ ಲಿನ್ ಜಿನ್ ಅಟ್ಯಾಕ್ ಮಾಡ್ತಿರುವಾಗ ನಮ್ಮ ಜಿನ್ ಲಿನ್ ಅಟ್ಯಾಕ್
ಮಾಡ್ತಾನೆ. ಇದರಿಂದ ನಮ್ಮ ಜಿನ್ನ ಕೈಗೆ ಗಾಯ ಆಗುತ್ತೆ. ಆದ್ರೂ ಅವನದನ್ನ ಕೇರ್ ಮಾಡದೆ ಲಿನ್ನ ಹೊಡೆದಾಕಿ ಬೇಗ ಬೇಗ ಹೊರಗೆ ಬರ್ತಾನೆ. ಹಾಗೆ ಬಂದು ನೋಡುವಾಗ ಹಲವಾರು ಜನರು ಹೀಗೆ ಝೋಂಬಿಗಳಾಗಿರ್ತಾರೆ. ಝೋಂಬಿ ಆದಂತಹ ವ್ಯಕ್ತಿಗಳು ನಾರ್ಮಲ್ ಮನುಷ್ಯರನ್ನ ಅಟ್ಯಾಕ್ ಮಾಡಿದಾಗ ಅವರು ಇವರ ಹಾಗೆ ಝೋಂಬಿ ಆಗಿ ಬೇರೆ ವ್ಯಕ್ತಿಗಳನ್ನ ಬೇಟೆ ಆಡ್ತಾರೆ. ಹಾಗೆ ಝೋಂಬಿಗಳ ಒಂದು ದೊಡ್ಡ ಗ್ಯಾಂಗ್ ರೋಡಿಗೆ ಬಂದಿರುತ್ತೆ. ಹಾಗೆ ಈ ಕಡೆ ಹೀಗೆ ಸಾಹಚರ್ಯ ಕೆಟ್ಟದಾಗ್ತಿರುವ ಅದೇ ಸಮಯ ಮತ್ತೊಂದು ಕಡೆ ನಮ್ಮ ಕ್ಯಾಟ್ ಕೂಲ್ ಆಗಿ ತನ್ನ ಆಫೀಸ್ಗೆ ಟ್ರೈನ್ ಅಲ್ಲಿ ಟ್ರಾವೆಲ್ ಮಾಡ್ತಾಳೆ. ಹೊರಗೆ ನಡೆಯುವಂತಹ ಕಾರ್ಯ ಅವಳಿಗೆ ಗೊತ್ತಿರಲ್ಲ. ಹಾಗೆ ನಮ್ಮ ಕ್ಯಾಟ್ ಒಂದು ನೋಬಲ್ ನ ಓದುವಾಗ ಅವಳ ಪಕ್ಕದಲ್ಲಿ ಕೂತಂತಹ ಆ ವ್ಯಕ್ತಿ ಅವಳೊಂದಿಗೆ ಮಾತಾಡ್ತಾರೆ. ಈ ವ್ಯಕ್ತಿ ದಿನನಿತ್ಯ ಇದೇ ಟ್ರೈನ್ ಅಲ್ಲಿ ಟ್ರಾವೆಲ್ ಮಾಡ್ತಿರೋದು. ನಮ್ಮ ಹೀರೋಯಿನ್ ಸಹ ಇದೇ ಟ್ರೈನ್ ಅಲ್ಲಿ ದಿನನಿತ್ಯ ಟ್ರಾವೆಲ್ ಮಾಡ್ತಿರೋದನ್ನ ಆ ವ್ಯಕ್ತಿ ನೋಟಿಸ್ ಮಾಡಿರ್ತಾರೆ. ಪ್ರತಿಯೊಬ್ಬರು ಫೋನ್ ಅಲ್ಲಿ ಬಿಸಿ ಆಗಿರುವಾಗ ನಮ್ಮ ಕ್ಯಾಟ್ ಮಾತ್ರ ಹೀಗೆ ಬುಕ್ ನ ಓದೋದನ್ನ ಕಂಡು ಆ ವ್ಯಕ್ತಿಗೆ ಅವಳ ಮೇಲೆ ಒಂದು ಕ್ರಶ್ ಆಗಿರುತ್ತೆ. ಹಾಗೆ ಅವಳೊಂದಿಗೆ ಈ ಎಲ್ಲಾ ಕಾರ್ಯ ಹೇಳಿದಾಗ ನಮ್ಮ ಕ್ಯಾಟ್ಗೆ ಸಿಟ್ಟು ಬರುತ್ತೆ. ಹಾಗೆ ನಮ್ಮ ಕ್ಯಾಟ್ ಆ ವ್ಯಕ್ತಿನ ಬೈದು ಬೇರೆ ಹುಡುಗಿಗೆ ತನ್ನ ಸೀಟ್ ನ ಬಿಟ್ಟು ಕೊಟ್ಟು ಅಲ್ಲೇ ನಿಲ್ತಾಳೆ. ಹೀಗೆ ಸ್ಮೂತ್ ಆಗಿ ಆ ಸೀನ್ಸ್ ಆಗುವಾಗ ಅದೇ ಟ್ರೈನ್ ಅಲ್ಲಿ ಆ ವೈರಸ್ ಇಂದ ಇನ್ಫೆಕ್ಟ್ ಆದಂತಹ ವ್ಯಕ್ತಿ ಹತ್ತಿರ್ತಾನೆ. ಹಾಗೆ ಆ ವ್ಯಕ್ತಿ ಅಲ್ಲಿದ್ದವರನ್ನ ಅಟ್ಯಾಕ್ ಮಾಡ್ತಾರೆ. ಹಾಗೆ ನಿಮಿಷದೊಳಗೆ ಆ ಟ್ರೈನ್ ಫುಲ್ ಆಗಿ ರಕ್ತದಿಂದ ಕಂಗೊಳಿಸುತ್ತೆ. ಹಾಗೆ ಸ್ಟೇಷನ್ ಅಲ್ಲಿ ಟ್ರೈನ್ ನಿಂತಾಗ ಇನ್ಫೆಕ್ಟ್ ಆಗದಂತಹ ಬೇರೆ ವ್ಯಕ್ತಿಗಳು ತಮ್ಮ ತಮ್ಮ ಜೀವ ರಕ್ಷಿಸೋದಕ್ಕೆ ಓಡಿ ಹೋಗ್ತಾರೆ. ಆದರೆ ತನ್ನ ಪಕ್ಕದಲ್ಲಿ ಕೂತಂತಹ ಆ ಹುಡುಗಿಗೆ ಗಾಯ ಆಗಿರೋದನ್ನ ಕಂಡು ನಮ್ಮ ಕ್ಯಾಟ್ ಅವಳನ್ನ ರಕ್ಷಿಸೋದಕ್ಕೆ ಮುಂದಾಗ್ತಾಳೆ. ಆ ಸಮಯ ಅವಳ ಫೋನ್ ಕೆಳಗೆ ಬಿದ್ದಿರುತ್ತೆ. ಅವಳದನ್ನ ಗಮನಿಸಿರಲ್ಲ. ಜಿನ್ನ ಮೆಸೇಜ್ ಸಹ ನೋಡಿರಲ್ಲ. ತನ್ನ ಜೊತೆ ಇದ್ದಂತಹ ಪ್ಯಾಸೆಂಜರ್ ನ ಹೇಗಾದರೂ ರಕ್ಷಿಸಬೇಕೆಂಬ ಒಂದೇ ಒಂದು ಥಾಟ್ ಮಾತ್ರ ಅವಳಿಗಿರುತ್ತೆ. ಹಾಗೆ ಕಷ್ಟಪಟ್ಟು ನಮ್ಮ ಕ್ಯಾಟ್ ಅವಳನ್ನ ಎತ್ಕೊಂಡು ಮುಂದೆ ಹೋಗ್ತಿರುವಾಗ ಕ್ಯಾಟ್ ನ ಟ್ರೈನ್ ಅಲ್ಲಿ ಡಿಸ್ಟರ್ಬ್ ಮಾಡಿದಂತಹ ಆ ಝಾಂಬಿ ವೈರಸ್ ಇಂದ ಇನ್ಫೆಕ್ಟ್ ಆಗಿ ಅವಳ ಹಿಂದೆ ಬರ್ತಾನೆ. ಆ ಹುಡುಗಿಗೆ ಏಟಾದ ಕಾರಣ ನಡೆಯೋದಕ್ಕೆ ಆಗ್ತಿರಲ್ಲ. ಆದ್ರೂ ಅವಳನ್ನ ನಮ್ಮ ಕ್ಯಾಟ್ ಅರ್ಧಕ್ಕೆ ಬಿಡದೆ ಹೇಗೋ ಕಷ್ಟಪಟ್ಟು ಕೊನೆಗೆ ಪಕ್ಕದಲ್ಲಿದ್ದಂತಹ ಹಾಸ್ಪಿಟಲ್ ಗೆ ರೀಚ್ ಆಗ್ತಾರೆ. ಹಾಗೆ ಆ ಲೇಡಿಗೆ ಟ್ರೀಟ್ಮೆಂಟ್ ನ ಕೊಡ್ತಾರೆ. ಎಲ್ರು ತಮ್ಮ ತಮ್ಮ ಜೀವ ರಕ್ಷಿಸೋದಕ್ಕೆ ಓಡುವಾಗ ತನಗೆ ಹೆಲ್ಪ್ ಮಾಡಿದಂತಹ ಕ್ಯಾಟ್ ಗೆ ಆ ಲೇಡಿ ಥ್ಯಾಂಕ್ ಯು ಅಂತ ಹೇಳ್ತಾಳೆ. ಈ ಕಡೆ ನಮ್ಮ ಜಿನ್ ಹೇಗಾದ್ರೂ ಕ್ಯಾಟ್ ನ ಕಂಡು ಹಿಡಿಯಬೇಕೆಂದು ತನ್ನ ಜೀವ ಪಣಕ್ಕಿಟ್ಟು ರೋಡಿಗೆ ಇಳಿತಾನೆ. ಸಾಹಚರ್ಯ ತುಂಬಾ ಹದಗೆಟ್ಟಿರುತ್ತೆ. ಈ ಊರಿನ ಮಿಲಿಟರಿ ಕಮಾಂಡರ್ ಸಹ ಆ ವೈರಸ್ ಇಂದ ಇನ್ಫೆಕ್ಟ್ ಆಗಿರ್ತಾರೆ. ಈ ಒಂದು ವೈರಸ್ ಇಂದ ಯಾರು ಕೂಡ ಪ್ಯಾನಿಕ್ ಆಗುವಂತಹ ಅವಶ್ಯಕತೆ ಇಲ್ಲ ಅಂತ ಪ್ರೆಸ್ ಮೀಟ್ ಮುಖಾಂತರ ನಮ್ಮ ಪ್ರೆಸಿಡೆಂಟ್ ಮತ್ತೆ ಮಿಲಿಟರಿ ಕಮಾಂಡರ್ ಹೇಳ್ತಿರುವಾಗ ಲೈವ್ ಆಗಿ ಆ ವ್ಯಕ್ತಿಯ ದೇಹದ ಎಲ್ಲಾ ಭಾಗದಲ್ಲೂ ಆ ವೈರಸ್ ಸ್ಪ್ರೆಡ್ ಆದ ಕಾರಣ ಆ ವ್ಯಕ್ತಿ ಲೈವ್ ಆಗಿ ಪ್ರೆಸಿಡೆಂಟ್ ನ ಅಟ್ಯಾಕ್ ಮಾಡ್ತಿರೋದನ್ನ ಜನರೆಲ್ಲ ಟಿವಿ ಮುಖಾಂತರ ನೋಡ್ತಾರೆ. ಇದನ್ನ ಕಂಡು ಅಲ್ಲಿದ್ದವರೆಲ್ಲ ಪ್ಯಾನಿಕ್ ಆಗ್ತಾರೆ. ಆ ಹಾಸ್ಪಿಟಲ್ ಇದ್ದವರು ಸೇಫ್ ಆಗಿದ್ದಾರೆ ಅಂತ ನಾವ್ ಅಂದುಕೊಳ್ಳುವಷ್ಟರಲ್ಲಿ ಆ ವ್ಯಕ್ತಿ ಆ ಸ್ಫೋಟಕ್ಕೆ ಬರ್ತಾನೆ. ಒಬ್ಬನೇ ಬಂದಿರೋದಿಲ್ಲ, ತನ್ನ ಜೊತೆ ಬೇರೆ ಝೋಂಬಿಗಳನ್ನ ಕರೆದುಕೊಂಡು ಬಂದಿರ್ತಾನೆ. ಹಾಗೆ ಆ ಝೋಂಬಿಗಳು ಅಲ್ಲಿದ್ದವರನ್ನ ಬಹಳ ಕ್ರೂರವಾಗಿ ಅಟ್ಯಾಕ್ ಮಾಡ್ತಾರೆ. ಕ್ಯಾಟ್ ರಕ್ಷಿಸಿದಂತಹ ಆ ಹುಡುಗಿಯನ್ನ ಈಗ ಅವಳಿಗೆ ರಕ್ಷಿಸೋದಕ್ಕೆ ಆಗಲ್ಲ. ಹಾಗೆ ಆ ಲೇಡಿನ ಆ ವ್ಯಕ್ತಿ ಅಟ್ಯಾಕ್ ಮಾಡ್ತಾನೆ. ಹಾಗೆ ನಮ್ಮ ಕ್ಯಾಟ್ ಎದುರಿ ಓಡುವಾಗ ಕ್ಯಾಟ್ ಗೊಂದು ಫೋನ್ ಸಿಗುತ್ತೆ. ಹಾಗೆ ಅದರ ಮುಖಾಂತರ ಜಿನ್ಗೆ ಫೋನ್ ಮಾಡಿ ತಾನಿರುವ ಜಾಗ ಹೇಳಿ ಸೇಫ್ ಆಗಿದ್ದೇನೆ ಅಂದಾಗ ನಮ್ಮ ಜಿನ್ಗೆ ಸಮಾಧಾನ ಆಗುತ್ತೆ. ನೀನಲ್ಲೇ ಸೇಫ್ ಆಗಿರು, ಆದಷ್ಟು ಬೇಗ ಬರ್ತೇನೆ ಅಂದಾಗ ದಯವಿಟ್ಟು ಬರ್ಬೇಡ, ಪರಿಸ್ಥಿತಿ ಚೆನ್ನಾಗಿಲ್ಲ, ನೀನಲ್ಲೇ ಸೇಫ್ ಆಗಿರು ಅಂತ ಕ್ಯಾಟ್ ಅವನೊಂದಿಗೆ ಹೇಳಿದಾಗ ನಾನ್ ಹೇಳ್ತಿರೋದನ್ನ ಸ್ವಲ್ಪ ಕೇಳು, ಅಲ್ಲೆಲ್ಲಾದ್ರೂ ನಾ ಬರುವ ತನಕ ಸೇಫ್ ಆಗಿರು, ಫೋನ್ ನ ಸೈಲೆಂಟ್ ಮಾಡಿ ಒಂದು ಜಾಗದಲ್ಲಿ ಸೇಫ್ ಆಗಿರು, ನಾನು ಬಂದೇ ಬರ್ತೇನೆ, ನಿನ್ನ ಕಾಪಾಡ್ತೇನೆ ಅಂತ ನಮ್ಮ ಜಿನ್ ಅವಳಿಗೆ ಪ್ರಾಮಿಸ್ ಮಾಡ್ತಾನೆ. ನಮ್ಮ ಜಿನ್ಗೆ ಆ ವೈರಸ್ ಇನ್ಫೆಕ್ಟ್ ಆಗಿರುತ್ತೆ. ಕಾರಣ ತುಂಬಾ ಟೈಮ್ ಇಂದ ನಮ್ಮ ಜಿನ್ ಆ ಝೋಂಬಿಗಳನ್ನ ಅಟ್ಯಾಕ್ ಮಾಡಿ ಮಾಡಿ ಕೊನೆಗೆ ಬಂದಿರೋದಲ್ವಾ. ಇದರಿಂದ ನಮ್ಮ ಜಿನ್ಗೆ ಸುಸ್ತಾಗಿ ಭಯಾನಕವಾದಂತಹ ಹಾಲುಸಿನೇಷನ್ ಬರ್ತಿರುತ್ತೆ. ಆದ್ರೂ ಅವನದನ್ನ ಕೇರ್ ಮಾಡದೆ ಹೇಗಾದ್ರೂ ತನ್ನ ಹೆಂಡತಿಯನ್ನ ಕಾಪಾಡಬೇಕೆಂಬ ಒಂದೇ ಒಂದು ಗುರಿ ಮಾತ್ರ ಈಗ ಅವನಿಗಿರೋದು. ಈ ಕಡೆ ನಮ್ಮ ಕ್ಯಾಟ್ ನ ತೋರಿಸ್ತಾಳೆ. ಕ್ಯಾಟ್ ಹಾಗೆ ಔಸಿ ಕೂತಿರುವಾಗ ಆ ವ್ಯಕ್ತಿ ಆ ಸ್ಫೋಟಕ್ಕೆ ಬರ್ತಾನೆ. ಈ ವ್ಯಕ್ತಿಯ ಗುರಿ ಏನೆಂದರೆ ಹೇಗಾದ್ರೂ ಕ್ಯಾಟ್ ನ ಅಟ್ಯಾಕ್ ಮಾಡ್ಬೇಕು ಅಂತ. ಹೀಗೆ ಝೋಂಬಿಗಳಾದ್ರೂ ಅವರ ಮೆಮೊರಿ ಪವರ್ ಹಾಗೇ ಇರುತ್ತೆ. ತನ್ನ ಸೇಡು ತೀರಿಸಿಕೊಳ್ಳೋದಕ್ಕೆ ಆ ವ್ಯಕ್ತಿ ಅವಳ ಹಿಂದೆ ಬರ್ತಿರುವಾಗ ನಮ್ಮ ಕ್ಯಾಟ್ ತನ್ನ ಕೈಯಲ್ಲಾದಷ್ಟು ಓಡಿ ಹೋಗ್ತಾಳೆ. ಆದ್ರೂ ಆ ವ್ಯಕ್ತಿ ಅವಳನ್ನ ಬಿಡದೆ ಹಿಂದೆ ಬರ್ತಿರೋದನ್ನ ಕಂಡು ಅಲ್ಲೇ ಇದ್ದಂತಹ ಫೈರ್ ಎಕ್ಸ್ಬಿಷನ್ ತೆಗೆದು ಆ ವ್ಯಕ್ತಿಯ ನೇರ ಸ್ಪ್ರೇ ಮಾಡ್ತಾಳೆ. ಹಾಗೆ ಆ ವ್ಯಕ್ತಿ ಡೈವರ್ಟ್ ಆದಾಗ ಅದೇ ಗ್ಯಾಪ್ ನೋಡಿ ನಮ್ಮ ಕ್ಯಾಟ್ ಆ ವ್ಯಕ್ತಿಯ ತಲೆಗೆ ಹೊಡೆದು ಕೊಂದಾಕ್ತಾಳೆ. ಇದರಿಂದ ಅವಳ ದೇಹದ ಎಲ್ಲಾ ಭಾಗದಲ್ಲೂ ರಕ್ತ ಆಗುತ್ತೆ. ಆ ಸೌಂಡ್ ಕೇಳಿ ಬೇರೆ ಝೋಂಬಿಗಳು ಅವಳ ಹತ್ತಿರ ಬರ್ತಿರುವಾಗ ನಮ್ಮ ಕ್ಯಾಟ್ ಬೇಗ ಬೇರೆ ಒಂದು ರೂಮ್ ಗೆ ಬರ್ತಾಳೆ. ಆ ರೂಮ್ ಅಲ್ಲಿ ಒಂದು ವೈರಾಲಜಿಸ್ಟ್ ಇರ್ತಾರೆ. ನನಗೆ ಇನ್ಫೆಕ್ಟ್ ಆಗಿಲ್ಲ, ಕಾಪಾಡಿ ಅಂದಾಗ ಅವಳ ಈ ರೂಪ ನೋಡಿ ಇನ್ಫೆಕ್ಟ್ ಆಗಿದ್ಯಾ ಇಲ್ವಾ ಅಂತ ಗೊತ್ತಿಲ್ಲದೆ ಅವಳ ಕೈಗೆ ಹ್ಯಾಂಡ್ ಕಪ್ ನ ಹಾಕಿ ಅವಳ
ಮೇಲೆ ಕೆಲ ಟೆಸ್ಟ್ ನ ಮಾಡ್ತಾರೆ. ಹಾಗೆ ಅವಳು ಇನ್ಫೆಕ್ಟೆಡ್ ಅಲ್ಲ ಎಂದು ಆ ವ್ಯಕ್ತಿಗೆ ಕನ್ಫರ್ಮ್ ಆಗುತ್ತೆ. ಹಾಗೆ ಆ ವ್ಯಕ್ತಿ ಅವಳೊಂದಿಗೆ ಈ ತರ ಒಂದು ವೈರಸ್ ಸ್ಪ್ರೆಡ್ ಆಗಿದೆ ಅಂತ ನನಗೆ ಮೊದಲೇ ಗೊತ್ತಾಗಿತ್ತು. ಹಾಗೆ ಅದರ ಬಗ್ಗೆ ಗವರ್ಮೆಂಟ್ ಮತ್ತೆ ಜನರೊಂದಿಗೆ ಹೇಳಿದ್ರು. ಅವರು ಯಾರು ಈ ವ್ಯಕ್ತಿಯ ಮಾತನ್ನ ಕೇಳಿರಲ್ಲ. ಅವತ್ತು ನನ್ ಮಾತು ಕೇಳಿದ್ರೆ ಇವತ್ತು ಹೀಗೆ ಆಗ್ತಿರಲಿಲ್ಲ ಅಂತ ಆ ವ್ಯಕ್ತಿ ತುಂಬಾ ಬೇಜಾರಿಂದ ಹೇಳ್ತಾನೆ. ಹಾಗೆ ಕ್ಯಾಟ್ ನ ನೋಡಿ ಇವಳು ಇನ್ಫೆಕ್ಟೆಡ್ ಆಗಿಲ್ಲ ಅಂದ್ರು. ಇನ್ಫೆಕ್ಟೆಡ್ ಆದಂತಹ ವ್ಯಕ್ತಿಗಳ ರಕ್ತ ಆದ್ರೂ ಅವರು ಇನ್ಫೆಕ್ಟೆಡ್ ಆಗ್ತಾರೆ. ಆದ್ರೂ ಇವಳ್ಯಾಕೆ ಇನ್ನೂ ಝೋಂಬಿ ಆಗಿಲ್ಲ ಅಂತ ಅವಳಿಗೆ ಗೊತ್ತಿಲ್ಲದೆ ಅವಳ ದೇಹದಲ್ಲಿ ಒಂದು ವೈರಸ್ ನ ಇಂಜೆಕ್ಟ್ ಮಾಡ್ತಾನೆ. ಹಾಗೆ ಅವಳನ್ನ ಕಟ್ಟಿ ಹಾಕಿ ಇನ್ಫೆಕ್ಟೆಡ್ ಆಗ್ತಾಳ ಇಲ್ವಾ ಅಂತ ಚೆಕ್ ಮಾಡ್ತಾನೆ. ಝೋಂಬಿ ಆಗಿಲ್ಲ ಅಂದ್ರೆ ಅವಳ ಶರೀರ ಈ ವೈರಸ್ ಗಿರುವಂತಹ ಮೆಡಿಸನ್ ನ ಕಂಡು ಹಿಡಿಯೋದಕ್ಕೆ ಯೂಸ್ ಮಾಡಬಹುದು ಅಂತ ಆ ವ್ಯಕ್ತಿ ಹೀಗೆ ಮಾಡಿದ್ದು. ಹಾಗೆ ಈ ಎಲ್ಲಾ ಕಾರ್ಯ ಆ ವ್ಯಕ್ತಿ ಅವಳೊಂದಿಗೆ ಹೇಳಿದಾಗ ನಮ್ಮ ಕ್ಯಾಟ್ ಗೆ ಶಾಕ್ ಆಗುತ್ತೆ. ಹಾಗೆ ಆ ವ್ಯಕ್ತಿಗೆ ಗೊತ್ತಿಲ್ಲದೆ ನಮ್ಮ ಕ್ಯಾಟ್ ತನ್ನ ಲೊಕೇಶನ್ ನ ಜಿನ್ ಗೆ ಕಳಿಸ್ತಾಳೆ. ಹಾಗೆ ಆ ವೈರಸ್ ಅವಳ ದೇಹದಲ್ಲಿ ಸ್ಪ್ರೆಡ್ ಆದ್ರೂ ಅವಳ ದೇಹದಲ್ಲಿ ಅದರ ಸಿಂಪ್ಟಮ್ಸ್ ಕಾಣದಿರುವ ಕಾರಣ ಆ ವ್ಯಕ್ತಿ ಅವಳನ್ನ ತನ್ನ ಜೊತೆ ಸೇರಿಸ್ತಾನೆ. ಈ ಬಿಲ್ಡಿಂಗ್ ನ ರೂಫ್ ಟಾಪ್ ಗೆ ಒಂದು ಹೆಲಿಕಾಪ್ಟರ್ ಬರುತ್ತೆ. ಅದರ ಮುಖಾಂತರ ಎಸ್ಕೇಪ್ ಆಗ್ಲಿಕ್ಕೆ ನಮ್ಮ ಡಾಕ್ಟರ್ ನ ಪ್ಲಾನ್ ಆಗಿರುತ್ತೆ. ಜೊತೆಗೆ ನಮ್ಮ ಕ್ಯಾಟ್ ನ ಕರೆದುಕೊಂಡು ಹೋಗ್ತಾನೆ. ಯಾಕೆಂದರೆ ಆ ವೈರಸ್ ಗಿರುವಂತಹ ಮೆಡಿಸನ್ ನ ಕಂಡು ಹಿಡಿಯಬೇಕೆಂದರೆ ನಮ್ಮ ಕ್ಯಾಟ್ ಬೇಕಲ್ವಾ. ಹಾಗೆ ಹೋಗುವಾಗ ನಮ್ಮ ಡಾಕ್ಟರ್ ನ ಝೋಂಬಿಗಳು ಅಟ್ಯಾಕ್ ಮಾಡುತ್ತೆ. ಡಾಕ್ಟರ್ ನ ಕಾಲಿಗೆ ಗಾಯ ಆಗಿರುತ್ತೆ. ಹಾಗೆ ಆ ವ್ಯಕ್ತಿನ ಹಿಡಿದು ನಮ್ಮ ಕ್ಯಾಟ್ ಹೋಗುವಾಗ ಆ ಸ್ಪಾಟ್ ಗೆ ನಮ್ಮ ಜಿನ್ ಬರ್ತಾನೆ. ಜಿನ್ ನ ಕಂಡಾಗ ನಮ್ಮ ಕ್ಯಾಟ್ ಗೆ ಶಾಕ್ ಆಗುತ್ತೆ. ಕಾರಣ ನಮ್ಮ ಜಿನ್ ಇಷ್ಟೊತ್ತರಲ್ಲೇ ಒಂದು ಝೋಂಬಿ ಆಗಿರ್ತಾನೆ. ಹಾಗೆ ಆ ಡಾಕ್ಟರ್ ಕ್ಯಾಟ್ ನ ಅಟ್ಯಾಕ್ ಮಾಡುವಷ್ಟರಲ್ಲಿ ನಮ್ಮ ಜಿನ್ ಆ ವ್ಯಕ್ತಿನ ಕೊಂದಾಕಿ ಕ್ಯಾಟ್ ನ ಕಾಪಾಡ್ತಾನೆ. ಈ ಒಂದು ಪರಿಸ್ಥಿತಿಯಲ್ಲಿ ನಮ್ಮ ಕ್ಯಾಟ್ ಗೆ ಜಿನ್ನ ಜೊತೆ ಇರೋದಕ್ಕಾಗಲ್ಲ. ಇದರಿಂದ ಜಿನ್ನ ಲಾಕ್ ಮಾಡಿ ನಮ್ಮ ಕ್ಯಾಟ್ ರೂಫ್ ಟಾಪ್ ಗೆ ಓಡಿ ಹೋಗ್ತಿರೋದನ್ನ ತೋರಿಸ್ತಾರೆ. ತನ್ನ ಜೀವ ಪಣಕ್ಕಿಟ್ಟು ಕ್ಯಾಟ್ ನ ರಕ್ಷಿಸೋದಕ್ಕೆ ಬಂದಂತಹ ಜಿನ್ನ ಈ ಪರಿಸ್ಥಿತಿ ನೋಡಿ ನಿಮಗೆ ಏನ್ ಅನಿಸ್ತು? ನನಗೆ ತುಂಬಾ ಬೇಜಾರಾಯ್ತು. ಹಾಗೆ ನಮ್ಮ ಜಿನ್ ಕ್ಯಾಟ್ ನ ನೋಡಿ ನಗಾಡ್ತಿರೋದನ್ನ ತೋರಿಸಿ ಈ ಮೂವಿ ಎಂಡ್ ಆಗುತ್ತೆ. ಹೇಗಿತ್ತು ಅಂತ ನೀವು ನನಗೆ ಕಮೆಂಟ್ ಮುಖಾಂತರ ತಿಳಿಸಬಹುದು. ಹಾಗೆ ನಿಮಗೆ ನನ್ನ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಥ್ಯಾಂಕ್ ಯು.